ಈ ಅಂದರೆ ತುಂಬ ಮಾತಾಡೋಕ್ಕೆ ರೆಫರೆನ್ಸ್ ಪಾಯಿಂಟ್ಸ್ಗಳು ಸಿಕ್ತು. ಫಸ್ಟ್ಲಿ ಸಾಧನೆ ಅಂತ ಒಂದು ಪದ ಉಪಯೋಗಿಸಿದ್ರಿ. ಕಂಠಿ ಮೂಲಕ ಪ್ರಶಸ್ತಿ ತಗೋತೀರಾ, ಅದಾದಮೇಲೆ ಒಂದಷ್ಟು ಸಿನಿಮಾಗಳು ಓಕೆ ಮುರಳಿ ಅವರು ಇಸ್ ಅ ಬ್ಯಾಂಕಬಲ್ ಆ್ಯಕ್ಟರ್ ಅಂತ ಒಂದು ಜಾಗ ಕೊಡುತ್ತೆ. ಟಿಲ್ ಉಗ್ರಮ್ ಕಮ್ಸ್. ಉಗ್ರಮ್ ಇಸ್ ಲೈಕ್ ಪ್ರಾಬಬ್ಲಿ ಅ ಕಮ್ ಬ್ಯಾಕ್ ಫಾರ್ ಯು, ಬಿಕಾಸ್ ಅದ್ರ ಮಧ್ಯದಲ್ಲಿ ಸಾಕಷ್ಟು ಸಿನಿಮಾಗಳು ಬಂತು. ಎಸ್, ಕೆಲವು ಸತಿ ನಿಮ್ಮ ಲೆಕ್ಕಾಚಾರಕ್ಕೆ ಅರ್ಥ ಆಗದೆ ಇರೋದು ಒಂದಷ್ಟು ನಡೆದೋಗುತ್ತೆ. ಅದನ್ನು ನೀವು ಪಾಠವಾಗಿ ತೊಗೊಂಡ್ರೆ ಅದು ನಿಮ್ಗೆ ಏನೇನೋ ಹೇಳಕ್ಕೆ ಟ್ರೈ ಮಾಡಿರುತ್ತೆ ಅಂಟಿಲ್ ನಾನು ಉಗ್ರಮ್ ಕೇಮ್. ಸೊ ಉಗ್ರಮ್ ಆದಮೇಲೆ ನೆಕ್ಸ್ಟು ಒಂದಷ್ಟು ಸಿಕ್ಸರ್ ಹೊಡಿತೀರ. ಆ್ಯಂಡ್ ಅದಾದಮೇಲೆ ಪ್ರಾಬಬ್ಲಿ ಇವತ್ತು ಕ್ರೆಡಿಬಿಲಿಟಿ, ಒಬ್ಬರು ಸಿನಿಮಾ ಬರ್ತಾ ಇದೆ ಅಂದರೆ ಇವ್ರು ಸಿನಿಮಾ ಹೋಗಿ ನೋಡಬೇಕು ಅನ್ನೋದು ಒಂದು ಕ್ರೆಡಿಬಿಲಿಟಿನೇ ಒಂದು ಸ್ಟಾರ್ಡಮ್ ನನ್ನ ಅಭಿಪ್ರಾಯದಲ್ಲಿ. ಅದನ್ನು ಇವತ್ತು ಟೇಸ್ಟ್ ಮಾಡಿದ್ದೀರಾ. ಸೊ ಇದಿಷ್ಟು ಇದರ ಮಧ್ಯದಲ್ಲಿ ಇವತ್ತು ನಿಂತ್ಕೊಂಡು ಯು ಸ್ಟಿಲ್ ಸೇಯಿಂಗ್ ನನಗಿನ್ನೂ ಸಾಧನೆ ಅನ್ನೋದಿದೆ ಅಂತ. ಸೊ ಸಾಧನೆ ಅಂದರೆ ಏನು ನಿಮ್ಮ ಪ್ರಕಾರ? ಸಾಧನೆ ಅನ್ನೋದು ನಾಳೆ ಇಂಟ್ರೆಸ್ಟಿಂಗ್ ಆಗಿರಬೇಕು, ಅಂದ್ಕೊಂಡಿದ್ದನ್ನು ಸಾಧಿಸ್ತಾ ಇರಬೇಕು. ಅಂದ್ಕೊಂಡಿದ್ದನ್ನು ಮುಗಿಸ್ಬಿಟ್ಟ ತಕ್ಷಣ ಇನ್ನೇನು ಇಲ್ಲ ಅನ್ನೋ ವಿಚಾರ ಬಂದರೆ ಕನ್ಫ್ಯೂಸ್ ಆಗಿಬಿಡುತ್ತೆ ಲೈಫು, ರಿಲ್ಯಾಕ್ಸ್ ಆಗಿಬಿಡುತ್ತೆ. ಅದೇ ಇಲ್ಲ ಇನ್ನೂ ಏನೋ ಇದೆ, ಇದು ಮುಗೀತು, ಇವಾಗ ಅದ್ರ ಮೇಲೆ ಸ್ವಲ್ಪ ಅದನ್ನು ಅಚೀವ್ ಮಾಡೋಣ ಅನ್ನೋ ಒಂದು ಗುಣ ಇದೆಯಲ್ಲ, ಐ ಥಿಂಕ್ ದಟ್ ಕೀಪ್ಸ್ ಮೀ ಮೋರ್ ಅಡ್ವೆಂಚರಸ್ ಆ್ಯಂಡ್ ಮೋರ್ ಎನರ್ಜೆಟಿಕ್. ಸೊ ನನಗೆ ಅದೊಂದು ಜಾಗನ ಮಾತ್ರ ಬಿಟ್ಕೊಡಲ್ಲ. ಇವತ್ತು ಚಂದ್ರಚೂರಿ 2 ವರ್ಷ ಆಗಿರ್ಬೋದು, ಕಂಠಿ ಸ್ಟೇಟ್ ಅವಾರ್ಡ್ ಬಂದಿರಬಹುದು, ಉಗ್ರಮ್ ರೀಬರ್ತ್ ಆಗಿರ್ಬೋದು, ತದನಂತರ ಬಂದಂಥ ಎಲ್ಲ ಫಿಲ್ಮ್ಸು ಸಕ್ಸಸ್ ಆಗಿರ್ಬೋದು, ಭಗೀರ ಸೂಪರ್ ಬ್ಲಾಕ್ ಬಸ್ಟರ್ ಸಕ್ಸಸ್ ಆಗಿರಬಹುದು. ಸಾಕಾಗಲ್ಲ ರಶ್ಮಿ ಅವರೇ, ಸಾಕಾಗಲ್ಲ. ಜೀವನ ನಮ್ಮ ಹೊಟ್ಟೆಪಾಡು, ನಮ್ಮ ಜೀವನ ನಮಗೆ ಮಾತ್ರ ಗೊತ್ತಿರುತ್ತೆ. ಇನ್ನೂ ಮಾಡಬೇಕು, ಮಕ್ಕಳಿದ್ದಾರೆ, ಲೈಫ್ ಇದೆ, ಫ್ಯಾಮಿಲಿ ಇದೆ, ನನ್ನ ನಂಬಿರೋರು ಒಂದಷ್ಟು ಜನ ಇದ್ದಾರೆ, ಆಮೇಲೆ ಅಭಿಮಾನಿಗಳು ತುಂಬ ಇಷ್ಟಪಟ್ಟು ಸಿನಿಮಾಗಳನ್ನ ನೋಡಬೇಕು ಅಂದ್ಕೊತಾರೆ. ನಾನು ಹೇಗೆ ರಿಲ್ಯಾಕ್ಸ್ ಆಗಲಿ ಹೇಳಿ? ಐ ಕ್ಯಾನ್ ನಾಟ್ ರಿಲ್ಯಾಕ್ಸ್. ಈಗ ಬರ್ತಿರೋ 3 ವರ್ಷದ ಕೊಡ್ತಿರೋ ಪಿಕ್ಚರ್ಗಳನ್ನೇ ತುಂಬ ಬೈತಿದ್ದಾರೆ ನನ್ನನ್ನು. 3 ವರ್ಷಕ್ಕೊಂದ್ಸತಿ ಬರಬೇಕಾ ನೀವು ವರ್ಷಕ್ಕೊಂದು 2 ಪಿಕ್ಚರ್ ಅವರ ಮಾಡಿ, 3 ಪಿಕ್ಚರ್ ಅವರ ಮಾಡಿ ಅಂತ ತುಂಬ ಬೈತಾ ಇದ್ದಾರೆ. ಅದು ಪ್ರೀತಿಯಿಂದ ಬೈತಿದ್ದಾರೋ, ಕೋಪಿಸ್ಕೊಂಡು ಬೈತಿದ್ದಾರೋ, ಅಥವಾ ಒಂದು ಹಠದಲ್ಲಿ ಬೈತಿದ್ದಾರೋ ಗೊತ್ತಾಗ್ತಾ ಇಲ್ಲ. ಬಟ್ ಎಲ್ಲೋ ಒಂದು ಕಡೆ ಅದನ್ನು ನಾನು ಭಾಳ ಪಾಸಿಟಿವ್ ಆಗಿ ತಗೋತಾ ಇದ್ದೀನಿ. ನಿಜ ಅದು. ನನಗೆ ಟು ಬಿ ರಿಯಲಿ ಆನೆಸ್ಟ್, ಭಗೀರ ರಿಲೀಸ್ ಆದಾಗ ನಾನು ಬಹುಶಃ ಹೇಗಿದ್ದೆ ಅನ್ನೋದು ನಾನೇ ಮರ್ತುಬಿಟ್ಟಿದ್ದೆ ಆನ್ ಸ್ಕ್ರೀನ್. ಏನಾಗುತ್ತೆ, ವೆನ್ ಐ ಆಮ್ ಇನ್ ಸ್ಟ್ರೆಸ್, ನಾನು ಮಿರರಲ್ಲಿ ನಾನು ನೋಡ್ಕೊಳ್ಳೋದು ಇಲ್ಲ. ನಾನು ರೆಡಿ ಆಗಬೇಕಾದ್ರೂ ನಾನು ಕಾಣಿಸಲ್ಲ. ನನಗೆ ಬರೀ ನನ್ನ ಕೆಲಸ, ನನ್ನ ಪ್ರಮೋಷನ್ಸು, ನನ್ನ ಫಿಲ್ಮು, ಬರೀ ಇದರಲ್ಲೇ ಇರ್ತೀನಿ. ಇನ್ನೇನು ರಿಲೀಸ್ ಆಗ್ತಾ ಇದೆ, ಸುಮ್ಮನೆ ಹಂಗೆ ಯೋಚನೆ ಮಾಡಿದೆ, ನಾನು ಭಗೀರಲ್ಲಿ ಹೇಗಿದ್ದೀನಿ, ಶ್ರೀಮುರಳಿ ಆ್ಯಕ್ಚುಲಿ ಹೇಗೆ ಕಾಣಿಸ್ತಾನೆ, ನನಗದು ಮರ್ತುಬಿಟ್ಟಿದ್ದೆ ನಾನು. ಅಂಟಿಲ್ ಆ್ಯಂಡ್ ಅನ್ಲೆಸ್ ಭಗೀರ ಪ್ರಮೋಷನ್ದು ಕೆಲವು ಸಾಂಗ್ಸು, ಕೆಲವು ಇದೆಲ್ಲ ಶುರು ಆದಾಗ, ಇದಾನೆ ಶ್ರೀಮುರಳಿ ಇದ್ದಾನೆ, ಭಗೀರಲ್ಲಿ ಶ್ರೀಮುರಳಿ ಹೀಗೆ ಕಾಣಿಸ್ತಾ ಇದ್ದಾನೆ, ಹಂಗಾರೆ ನಾನಿದ್ದೀನಿ, ಸರಿ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದಿದೆಯಲ್ಲ, ದಟ್ ಕೀಪ್ಸ್ ಮೀ ವೆರಿ ವೆರಿ ಎನರ್ಜೆಟಿಕ್. ನನಗೆ ಆ ಎನರ್ಜಿ ತುಂಬ ಇಷ್ಟ. ನನಗೆ ರಿಲ್ಯಾಕ್ಸ್ ಆಗೋದು ಇಷ್ಟ ಆಗಲ್ಲ. ತೃಪ್ತಿ ಪಡ್ತೀನಿ, ಬಟ್ ಅದನ್ನೇ ಹೇಳೋದು, ಸಾಧನೆ ಅನ್ನೋದನ್ನ ಬಿಡಲ್ಲ. ಇಂಥ ವರ್ಗ ಅಂಥ ವರ್ಗ ಅಂತಲ್ಲ, ನನಗೇನೇ ಇಷ್ಟ ಆದರೂ ಸ್ವಲ್ಪ ಮುನ್ನುಗ್ಗಬೇಕು ಅನ್ನೋ ಒಂದು ಮನೋಭಾವನೆ. ಇಷ್ಟರ ಮಧ್ಯ ಇಲ್ಲಿವರೆಗೂ ನಾವು ನಿಮ್ಮನ್ನು ಸಿನಿಮಾಗಳ ಮೂಲಕ ಶ್ರೀಮುರಳಿ ಅವರು ಪಾತ್ರ ವಹಿಸ್ತಾ ಇದ್ದಾರೆ. ಆದರೆ ಶ್ರೀಮುರಳಿ ಅವರ ಆ್ಯಕ್ಚುಲ್ ರಿಯಲ್ ಲೈಫ್ ಕ್ಯಾರೆಕ್ಟರ್ ಏನು ಅಂತ ಅಂದರೆ, ನಾನು ನೋಡ್ದಂಗೆ ಇವತ್ತು ನಾನೇನಾದ್ರು ಈ ಸೆಟ್ ಹುಡುಗರಲ್ಲಿ ಅಥವಾ ಮಾತಾಡ್ಸ್ಬೇಕಾದ್ರೆ ಚಿನ್ನ ಅಂತ ಮಾತಾಡೋದು ಸ್ವಲ್ಪ ಇವತ್ತಿಗೂ ನಾಪಿಸ್ಕೊಂಡ್ರೆ, ಒಂದು ನಿಮ್ಮಿಂದ, ಇನ್ನೊಂದು ಸೃಜನ್ ಲೋಕೇಶಿಂದ. ಓಕೆ, ಬಿಕಾಸ್ ಐ ರಿಮೆಂಬರ್ ಯು. ಏನು ಚಿನ್ನ, ಆರಾಮ ಚಿನ್ನ, ನಿಮ್ದೊಂದು ಫೇಸ್ ಇತ್ತು. ಆ್ಯಂಡ್ ಐ ಹ್ಯಾವ್ ಆಲ್ಸೋ ಸೀನ್ ಒನ್ ಸೈಡ್ ಆಫ್ ಮುರಳಿ ಅವರು, ಬಿಕಾಸ್ ವಿತ್ ಏಜ್ ನಮ್ಮ 20s 30s ಇದ್ದಾಗ ಒಂದು ಏನೋ ಮಾಡಬೇಕು, ಮತ್ತು ಒಂದು ರಾನೆಸ್ ಇರುತ್ತೆ, ಅದೇ ಒಂದು ಫೈರ್ ಆಗಿ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇರುತ್ತೆ. ಸೊ ದಟ್ ರಿಯಲ್ ಕ್ಯಾರೆಕ್ಟರ್ ಮುರಳಿ ಅವರು ಇನ್ ರಿಯಲ್ ಲೈಫ್, ಹೂ ಇಸ್ ಹಿ ಅಂತ ಇನ್ 2024, ಬಿಕಾಸ್ ವಿ ಆಲ್ ಕೀಪ್ ಚೇಂಜಿಂಗ್ ವಿತ್ ಟೈಮ್. ಸೊ ಹೂ ಆರ್ ಯು ಟುಡೇ ಇನ್ 2024? ನಿಮ್ಮನ್ನು ನೀವು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ? ಐ ಥಿಂಕ್ ಐಮ್ ಜಸ್ಟ್ ದ ಸೇಮ್ ರಶ್ಮಿ ಅವರೇ. ನಾನು ಚೇಂಜ್ ಆಗಿದ್ದೀನಿ ಅಂತ ನನಗೆ ಅನಿಸ್ತಾನೇ ಇಲ್ಲ. ನನಗೆ ತುಂಬ ಜನ ಕೇಳ್ತಾರೆ ಅದನ್ನು, ಏನು ಹೀಗೆ ಇರ್ತೀರ, ಯಾವಾಗ ನೋಡಲು ಒಂದೇ ಥರ ಇರ್ತೀರ, ನಿಮಗೆ ಅದು ಆ ಥರ ಇರೋಕ್ಕೆ ಬರಲ್ವಾ, ಈ ಥರ ಇರೋಕ್ಕೆ ಬರಲ್ವಾ? ನಾನು ಅದು ಯಾವ ಥರ ಅನ್ನೋದು ನನಗೆ ಗೊತ್ತಿಲ್ಲ ರಶ್ಮಿ ಅವ್ರು, ನನಗೆ ಗೊತ್ತಿಲ್ಲ. ನಾನು ತುಂಬ ನೋಡ್ಕೊಂಬಂದಿದ್ದೀನಿ ನನ್ನ ಲೈಫಲ್ಲಿ. ಯಾವುದು ಮುಖ್ಯನೋ ಅದು ಮಾತ್ರ ಮುಖ್ಯ ಅಂತ ನಂಬ್ಕೊಂಡು ಬಂದಿರೋನು ನಾನು. ಯಾವುದು ಮುಖ್ಯನೋ ಅದು ಮಾತ್ರ ಮುಖ್ಯ. ಮುಖ್ಯವಲ್ಲದೆ ಇರೋದು ಅದು ಡೆಫಿನೆಟ್ಟಾಗಿ ಅದು ಮುಖ್ಯನೇ ಅಲ್ಲ ಅನ್ನೋದು ತಿಳುವಳಿಕೆ ಇರೋವಂಥ
ಒಬ್ಬ ನಾನೊಬ್ಬ ಇರೋದ್ರಲ್ಲಿ ನಾನೊಬ್ಬ ವ್ಯಕ್ತಿ ಅಂತ ಅನ್ಕೊತೀನಿ. ಆ್ಯಂಡ್ ಅಫ್ಕೋರ್ಸ್ 20s ಯೋಚನೆ ಮಾಡೋ ರೀತಿ ಬೇರೆ ಇರುತ್ತೆ. ನಿಮ್ದು ಹೇಗೆ? ಮದುವೆ ಆಗಿರಲ್ಲ, ಹ್ಞೂ ನಮ್ಮದೇ ಅಲ್ಲ, ನಮ್ಮದೇ ನಾನು ಯಾರಕ್ಕೆ ಬೇಡ ವಾಗಮ್ಮ ಅನ್ನೋದೊಂದು ಏಜ್ ಅದು. 30ಸಲ್ಲಿ ಏನಾಗುತ್ತೆ, ಮದುವೆ ಅಂತ ಆಗುತ್ತೆ, ಮಕ್ಕಳು ಹುಟ್ಟುತ್ತಾರೆ. ಆವಾಗ ನಿಮಗೆ ನಾವು ಜೀವನನ ನೋಡೋ ರೀತಿ ಬೇರೆ ಆಗಿರುತ್ತೆ. ಆವಾಗ ನಾನು ನನ್ನ ಬಗ್ಗೆ ಮಾತ್ರ ಯೋಚನೆ ಮಾಡೋಕ್ಕಾಗಲ್ಲ. ನನ್ನ ಹೆಂಡತಿ, ಮಕ್ಕಳು, ಐ ಹ್ಯಾವ್ ಟು ಲುಕ್ ಇನ್ ಟು ದಮ್, ಅವ್ರ ಬಗ್ಗೆನೂ ಯೋಚನೆ ಮಾಡಬೇಕು. ಆವಾಗ ಒಂದು ಚಿಕ್ಕ ಮೆಚ್ಯೂರಿಟಿ ಸ್ಟಾರ್ಟ್ ಆಗುತ್ತೆ. ಕೋಪ ಅನ್ನೋದು ಹೋಗಿ ಎಲ್ಲೋ ಒಂದು ಕಡೆ ತಾಳ್ಮೆ ಅನ್ನೋದು ಶುರು ಆಗುತ್ತೆ. ಆ ಏಜಲ್ಲಿ ತಿಳುವಳಿಕೆ ಅನ್ನೋ ತಾಳ್ಮೆ ಶುರು ಆಗುತ್ತೆ. ಇನ್ನು ಬಹುಶಃ 40s 42ಲಿ ಇವತ್ತು ಬಗೀರ ಇಟ್ಸ್ ಅ ವೆರಿ ಬಿಗ್ ಹಿಟ್, ಬ್ಲಾಕ್ ಬಸ್ಟರ್. ಅಭಿಮಾನಿಗಳು ನಾನು ಆ ಕ್ರೆಡಿಟ್ನ ಅಭಿಮಾನಿಗಳಿಗೆ ಕೊಡ್ತೀನಿ. ನಮ್ಮದಲ್ಲ ಹಿಟ್ ಅದು, ಅವ್ರದ್ದೇ ಹಿಟ್ ಅದು, ಅವ್ರು ಕೊಟ್ಟಂಥ ಹಿಟ್ ಇದು. ಇವಾಗ ಎಲ್ಲಾದ್ರ ಜೊತೆ ಜವಾಬ್ದಾರಿ ಇನ್ನೂ ಜಾಸ್ತಿ ಆಗುತ್ತೆ. ಇನ್ನೂ ನಮ್ಮನ್ನು ನೋಡ್ತಾ ಇದ್ದಾರೆ, ಇನ್ನೂ ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ, ನಮ್ಮನ್ನು ಇನ್ನೂ ಅಷ್ಟೊಂದು ಇಷ್ಟಪಡ್ತಾರೆ ಅಂದಾಗ ದಟ್ಸ್ ಅ ವೆರಿ ಬಿಗ್ ಫೀಲಿಂಗ್ ರಶ್ಮಿ. ದಟ್ಸ್ ಅ ವೆರಿ ಬಿಗ್ ಫೀಲಿಂಗ್. ಅಂದರೆ ಎಲ್ಲೋ ಒಂದು ಕಡೆ ಒಂದು ಸ್ಟ್ರೆಂತ್ ನಮಗೆ ಅದು. ನಾನಿನ್ನೂ ಬದುಕಬಲ್ಲೆ, ನಾನಿನ್ನೂ ಹೋರಾಡಬಲ್ಲೆ, ನಾನಿನ್ನೂ ಮುನ್ನುಗ್ಗಬಲ್ಲೆ ಅನ್ನೋ ವಿಷಯನ ಅವ್ರು ತಿಳಿಸ್ಕೊಡ್ತಾರೆ ನಮಗೆ. ನಾವೇನೇ ಅಂದ್ಕೊಂಡ್ರೂ ವೆಲ್ಕಮಿಂಗ್ ಅನ್ನೋದನ್ನು ಅವ್ರು ಹೇಳಿದಾಗಲೇ ನಮಗೂ ಅದು ಅನಿಸುತ್ತೆ. ನಾವು ಹೌದು ಇನ್ನೊಂದೇನಾರು ಮಾಡ್ಬೋದು, ಈಗ ನಮ್ಮನ್ನು ಇನ್ನೂ ಇಷ್ಟಪಡ್ತಾ ಇದ್ದಾರೆ ಅನ್ನೋದು ಬರುತ್ತಲ್ಲ. ಐ ಥಿಂಕ್ ಅದೆಲ್ಲ ನಾನು ಅಭಿಮಾನಿಗಳಿಗೆ ಕೊಡ್ತೀನಿ. ಜರ್ನಿ ವಾಸ್ ಫ್ಯಾಬ್ಯುಲಸ್. 20s 30s 40 ಇಟ್ಸ್ ಅ ನ್ಯೂ ಎರಾ. ನನ್ನ ಪ್ರಕಾರ ಎವ್ರಿ ಡೆಕೇಡ್ ಇಟ್ ಈಸ್ ಬಿಗಿನಿಂಗ್ ವಿತ್ ಸಮ್ ಸಾರ್ಟ್ ಆಫ್ ಅ ಗಿಫ್ಟ್ ಆ್ಯಂಡ್ ಸಮ್ ಸಾರ್ಟ್ ಆಫ್ ಅ ಲವ್ ಫಾರ್ ಮಿ ಅನ್ನಿಸ್ತಾ ಇದೆ. ಅಂದರೆ 2003-4 ಚಂದ್ರಚಕೋರಿ ಕಂಟಿ. I had 10 years. Yes. 2014 Ugram. Yes. I had seen a lot of good and bad things in that 10 years. 2014 Ugram. Now 2024 Bagheera. Now 14 to 24 ಏನೇನು ನೋಡಿದ್ದೀನಿ, ನಾನೇನೇನು ನೋಡಿದೆ, ಅದು ನನ್ನ ವೈಯಕ್ತಿಕವಾಗಿ ನನಗೆ ಬಿಟ್ಟಂಥ ವಿಚಾರ ಅದು. ಆದರೆ ಹಾಗಂತ ಅದಕ್ಕೆ ಉಗ್ರಂ ಬಿಫೋರ್ ನಾನು ನೋಡಿದಂಥ ದಿನಗಳು ಬೇರೆ. ಅದು ಬಹಳ ಕಷ್ಟ, ಕ್ರೂರತ್ವ ಇದ್ದಂಥ ದಿನಗಳು. ಅಂದರೆ ಏರುಪೇರು, ಅವಮಾನಗಳು, ಮಾತುಗಳು, ಸಂಬಂಧಗಳು ಬೇರೆ. ಆಮೇಲೆ ಅದೆಲ್ಲ ಕಾಮನ್. ನಾನು ಅದನ್ನು ಕಂಪ್ಲೇಂಟ್ ಮಾಡ್ತಿಲ್ಲ. ನಾನು ಅನುಭವಿಸಿದಂಥ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ. ನನಗೆ ಯಾರ ಮೇಲೂ ಕೋಪ ಇಲ್ಲ, ಯಾರ ಮೇಲೂ ಬೇಜಾರಿಲ್ಲ, ನಾನು ಯಾರನ್ನೂ ಕಂಪ್ಲೇನೂ ಮಾಡಲ್ಲ. ಬಹುಶಃ ನನ್ನ ಪರಿಸ್ಥಿತಿ ಅದು. ಇವತ್ತಿಗೂ ಹೇಳ್ತೀನಿ, ನಾನು ಯಾವ ಮನುಷ್ಯನೂ ಕೆಟ್ಟವನಲ್ಲ ನನ್ನ ಪ್ರಕಾರ. ಎಲ್ಲರಲ್ಲೂ ಒಂದು ಒಳ್ಳೆತನ, ಒಳ್ಳೆ ವ್ಯಕ್ತಿತ್ವ ಅನ್ನೋದಿರುತ್ತೆ. ಆ ಕೆಟ್ಟತನ ಅಥವಾ ಅವರು ದುಷ್ಟರಾಗಿ ಕಾಣಿಸೋದು ಬಹುಶಃ ಸಮಯ ಸಂದರ್ಭದಿಂದ ಅಂತ ಅನಿಸುತ್ತೆ. ಯಾರು ಬೇಕು ಅಂತ ಕೆಟ್ಟವರಾಗಲ್ಲ, ಯಾರು ಬೇಕು ಅಂತ ದೂಷಿಸಲ್ಲ. ಬಹುಶಃ ಅದನ್ನು ನಾನು ಹಾಗೆ ಅರ್ಥ ಮಾಡಿಕೊಂಡು ನನ್ನಲ್ಲಿ ನಾನು ಸುಖ ಕಂಡಿಡ್ಕೊಂಡೆ. ನಾನು ಯಾವತ್ತೂ ಯಾರ ಮೇಲೂ ಟೈಮ್ ವೇಸ್ಟ್ ಮಾಡಲಿಲ್ಲ. ಅವ್ರಿಗಾಗಲ್ಲ, ಇವ್ರು ಹಿಂಗಂದ್ರು, ಅವ್ರು ನಮಗೆ ಹಿಂಗೆ ಮಾಡಿದ್ರು, ನಮಗೆ ಆ ಥರ ಮಾಡಿದ್ರು, ಈ ಥರ ಮಾಡಿದ್ರು. ನಾನು ಯಾವತ್ತೂ ಅದನ್ನು ಯೋಚನೆ ಮಾಡಿದವನಲ್ಲ. ಬಿಡಮ್ಮ, ಏನೋ ಒಳ್ಳೆಯವರು, ಬಿಡಮ್ಮ, ಏನೋ ತಪ್ಪು ಏನೋ ಮಾಡಿರ್ತಾರೆ, ಬಿಡಮ್ಮ, ತಿತ್ಕೋತಾರೆ, ಬಿಡಮ್ಮ. ಕರ್ಮ ಅನ್ನೋದು ಯಾರನ್ನೂ ಬಿಡಲ್ಲ ರಶ್ಮಿ ಅವರೇ, ಯಾರನ್ನೂ ಬಿಡಲ್ಲ. ಇವತ್ತೇನೋ ನಾವು ಬೇರೆಯವ್ರಿಂದ ಬೇರೆ ತಟ್ಟೆಯಿಂದ ಬಾಚ್ಕೊಂಡು ಊಟ ಮಾಡಿಬಿಡ್ಬೋದು, ಬಟ್ ನಿನ್ನ ತಟ್ಟೆ ಯಾವಾಗಲೂ ಫುಲ್ ಆಗಿರುತ್ತೆ ಅಂತ ಏನು ಗ್ಯಾರಂಟಿ? ಕಿತ್ಕೊಂಡು ತಿನ್ಬಿಡ್ತೀಯ ನಿಜ, ಆದರೆ ನಿನ್ನ ಊಟನ ಕಿತ್ಕೊಳ್ಳೋದೇ ಇಲ್ಲ ಅಂತ ನೀನು ಅದು ಹೆಂಗೆ ಅನ್ಕೊಂಬಿಟ್ಟೆ? ಅದೇ ಇವತ್ತು ಹಂಚ್ಕೊಂಡು ತಿಂದರೆ ನಾಳೆ ದಿನ ನಮಗೂ ಇಲ್ದಿದ್ದಾಗ ಇನ್ನೊಬ್ರು ಹಂಚ್ಕೋತಾರೆ. ಐ ಥಿಂಕ್ ದಿಸ್ ಇಸ್ ಅ ಫಾರ್ಮುಲಾ ವಾಟ್ ಐ ಬಿಲೀವ್ ಇನ್. ನನಗೆ ಬೇರೆದು ಗೊತ್ತಿಲ್ಲ. ನನಗೆ ಕಿತ್ಕೊಂಡು ತಿನ್ನೋದು ಗೊತ್ತಿಲ್ಲ, ಅವಮಾನ ಮಾಡೋದು ಗೊತ್ತಿಲ್ಲ, ತಿರಸ್ಕರಿಸೋದು ಗೊತ್ತಿಲ್ಲ. ಆಮೇಲೆ ನಾವು ಆದಷ್ಟು ಪ್ರೀತಿ ವಿಶ್ವಾಸದಿಂದನೇ ಬೆಳೆದವರು, ನಾವೆಲ್ಲ ಹಾಗೇ ಬೆಳ್ಕೊಂಬಂದವರು. ಸೊ ಅದನ್ನೇ ಕಾಪಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀನಿ. ನನಗೆ ಬೇರೆ ಏನೂ ಗೊತ್ತಿಲ್ಲ ನನಗೆ. ಯೂಶಲಿ ಲೈಫ್ ನಮಗೇನೇನು ಕೊಡುತ್ತೋ ಅದೊಂಥರ ನಾವು ಕಾಕ್ಟೇಲ್ ಆಗ್ತಾ ಹೋಗ್ತೀವಿ. ಈಗ ಅವಮಾನನ ಎದುರಿಸಿದ್ರೆ ಅಥವಾ ಯಾರೋ ಕಿತ್ಕೊಂಡಿರೋ ಇದಾಗಿರಲಿ, ವೆನ್ ಲೈಫ್ ಈಸ್ ನಾಟ್ ಅನ್ಫೇರ್, ರಾದರ್ ಲೈಫ್ ಈಸ್ ನಾಟ್ ಫೇರ್, ಏನೇನೋ ನಿಮ್ಗೆ ತೋರಿಸ್ಬಿಡುತ್ತೆ. ಕೆಲವು ಸತಿ ನಿಮ್ಮನ್ನು ಕಟಕನಾಗಿ ಮಾಡ್ಬೋದು, ಕೆಲವು ಸತಿ ನಿಮಗೆ ಕಲ್ಲು ಹೃದಯ ಆಗ್ಬೋದು. ಬಟ್ ಇದು ಯಾವುದೂ ಆಗದೆ ಇಲ್ಲಪ್ಪ ನಾನು ನನ್ನ ತನನೇ ಉಳಿಸ್ಕೋತೀನಿ ಅನ್ನೋದು ಒಂದು ಗುಣ. ಇದು ನಿಮಗೆ ಇದು ನ್ಯಾಚುರಲ್ ಆಗೇ ಬಂದಿದೆಯಾ ಅಥವಾ ಸಮ್ವೇರ್ ಯು ಆಲ್ಸೋ ಗಾನ್ ವಿತ್ ದ ಫ್ಲೋ? ಹಿಂಗೆ ಆಗೋಗಿದಾಗ ಆ ಟೈಮಿಗೆ ತಕ್ಕಂತೆ ಕೆಲವು ಸತಿ ಚೇಂಜ್ ಆಗಿರ್ತೀರ. ಅದೇನು ಅಗೇನ್ ಯು ರಿಯಲೈಸ್, ಓ ದಿಸ್ ಇಸ್ ನಾಟ್ ಶ್ರೀ ಮುರಳಿ, ದಿಸ್ ಇಸ್
ದಿಸ್ ಇಸ್ ಹೂ ಐ ಆ್ಯಮ್ ಅಂತ. ಸೊ ಕಮ್ಮಿಂಗ್ ಬ್ಯಾಕ್ ಟು ಹೂ ಯು ಆರ್, ಕಾಪಾಡ್ಕೊಳ್ಳೋದು ನಿಮ್ಮ ಸ್ವಂತಿಕೆಯನ್ನು. ಜೀವನ ಕಲಿಸಿದ್ದು ನನಗದು. ನಾನು ಹೇಳಿದ್ನಲ್ಲ 20ಸಲ್ಲಿ ಬೇರೆ ಥರನೇ ಇದ್ದೆ, ಯಾರಿಗೂ ಕೇರ್ ಮಾಡ್ತಿಲ್ಲ, ಎಲ್ರಿಗೂ ಗೊತ್ತಿತ್ತು, ಎಂಟೈರ್ ಇಂಡಸ್ಟ್ರಿಗೆ ಗೊತ್ತಿತ್ತು ಇವನೊಂಥರ ಯಾರ ಮಾತು ಕೇಳಲ್ಲ, ಹೊರಟ ಇವನು, ತುಂಬ ದುಡುಕ್ತಾನೆ, ತುಂಬ ಕೋಪ ಇವನಿಗೆ, ಅದು ಇದು ನಾನು ಕೇಳಿದ್ದೀನಿ, ತುಂಬ ಜನ ಹೇಳಿದ್ದಾರೆ. ಬಟ್ ನನಗೆ ಅದು ಯಾವುದು ಗೊತ್ತಾಗ್ತಿರಲಿಲ್ಲ. ನಾನು ಕೆಲಸದಲ್ಲಿ ವಿಷಯದಲ್ಲಿ ನನ್ನ ವಿಚಾರಗಳಲ್ಲಿ ನಾನು ಯಾವತ್ತೂ ತಪ್ಪು ಮಾಡೇ ಇಲ್ಲ. ನಾನು ಈ ವಿಚಾರಗಳಲ್ಲಿ ನಾನು ಆದಷ್ಟು ಅಚ್ಚುಕಟ್ಟಾಗೆ ಬಂದಿದ್ದೀನಿ. ಆಮೇಲೆ ನನ್ನ ತನಾನ ಎಲ್ಲೂ ಬಿಟ್ಕೊಡ್ಬೇಕು ಅಂತ ನನಗೆ ಅನ್ನಿಸ್ಲಿಲ್ಲ, ನನಗೆ ಬಿಟ್ಕೊಡ್ಬೇಕು ಅಂತ ನಾನು ಅನ್ನಿಸ್ಲಿಲ್ಲ. ನಾನು ಆಗಲೇ ಹೇಳ್ದಾಗೆ ಇದ್ರ ಬಗ್ಗೆ ಜಾಸ್ತಿ ಹೇಳೋದಕ್ಕಿಂತ ಯಾರು ಏನೇ ಹೇಳಿದ್ರು ಅದು ಅವ್ರವ್ರಿಗೆ ವೈಯಕ್ತಿಕವಾಗಿ ಬಿಟ್ಟಂಥ ವಿಚಾರಗಳು ರಶ್ಮಿ ಅವರೇ. ನಾನು ಯಾರನ್ನೂ ಚೇಂಜ್ ಮಾಡೋಕ್ಕಾಗಲ್ಲ. ನೀನು ಮಾಡಿದ ತಪ್ಪು ನೀನು ತಪ್ಪು, ನಾನು ಸರಿ ಅನ್ನೋಷ್ಟು ದೊಡ್ಡವನು ನಾನಲ್ಲ. ಬಟ್ ದೇವರು ಎಲ್ರಿಗೂ ಬುದ್ಧಿ ಕೊಟ್ಟಿರ್ತಾನಲ್ವ, ಒಳ್ಳೆಯದೇ ಅದು ಕೆಟ್ಟದ್ದೇ ಅದು ಅಂತ. ಅದನ್ನು ತಿಳ್ಕೊಂಡು ಮುಂದಕ್ಕೆ ಹೋಗೋದು ಅವರವರ ವೈಯಕ್ತಿಕ ವಿಚಾರಗಳು ಅನಿಸುತ್ತೆ. ಅದನ್ನು ಅವರವರೇ ತಿದ್ಕೋಬೇಕು ಅಂತ ಅನಿಸುತ್ತೆ ನನ್ನ ಪ್ರಕಾರ. ನಾನು ಇದ್ರ ಬಗ್ಗೆ ಏನು ಕಾಮೆಂಟ್ ಮಾಡೋಕ್ಕೂ ಇಷ್ಟಪಡಲ್ಲ.